ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ಫರ್ವಾನಿಯ ಸಿಟಿಗೆ ಹೋಗ್ತಾ ಇದ್ದೀವಿ. ಸಿಟಿ ನೋಡ್ಕೊಂಬರೋಣ, ಓಕೆನಾ ಫ್ರೆಂಡ್ಸ್? ಇದು ಬಸ್ ಸ್ಟಾಪ್. ಇವಾಗ ಇಲ್ಲಿ ಬಂದ್ಬಿಟ್ಟು ನಾನು ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ಗೋಸ್ಕರ. ಬಸ್ ಬಂದ ತಕ್ಷಣ ನಾವು ಫರ್ವಾನಿಯ ಸಿಟಿಗೆ ಹೋಗೋಣ, ಕುವೈಟ್ನಲ್ಲಿರುವಂತಹ ಫರ್ವಾನಿಯ ಸಿಟಿಗೆ ಹೋಗೋಣ. ನೆಕ್ಸ್ಟು ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಅಪಾರ್ಟ್ಮೆಂಟ್ಸಲ್ಲೇ ನಾವಿರೋದು. ನೆಕ್ಸ್ಟು ಈ ವಿಡಿಯೋನು ಅಪ್ಲೋಡ್ ಮಾಡ್ತೀನಿ, ನಮ್ಮ ಅಪಾರ್ಟ್ಮೆಂಟ್ಸ್ ಹೇಗಿರುತ್ತೆ ಏನಿಲ್ಲ ಅಂತ ಅಂದ್ಬಿಟ್ಟು. ಓಕೆನಾ ಫ್ರೆಂಡ್ಸ್? ಬಸ್ ಬಂದ ತಕ್ಷಣ ನಾವು ಸಿಟಿ ನೋಡೋಕೆ ಹೋಗೋಣ. ಬಸ್ ಬರ್ತಾ ಇದೆ, ಈ ಥರ ಬರುತ್ತೆ. ಬಸ್ ಬಂದ್ಬಿಟ್ಟು ನಿಲ್ಲಿಸಿದ್ರೆ ನಿಲ್ಲಿಸ್ತಾರೆ, ಹೋಗ್ಬಿಡೋಣ. ಫ್ರೆಂಡ್ಸ್, ಕುವೈಟ್ನಲ್ಲಿ ಬಸ್ಸಸ್ ಈ ಥರ ಇರ್ತವೆ ನೋಡಿ. ಬಸ್ನಲ್ಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ, ಅಂದರೆ ಫ್ರೀಯಾಗಿದೆ ನೋಡಿ. ಬಸ್ಸು ಫುಲ್ ಏರ್ ಕಂಡೀಷ್ನರ್, ಅಂತಂದರೆ ಎ ಸಿ. ಯಾಕಂದರೆ ಇಲ್ಲಿ ಬಿಸಿಲು ಜಾಸ್ತಿ ಅಲ್ಲ, ಅದರ ಸಲುವಾಗಿ ಫುಲ್ ಎ ಸಿನಿಂದನೇ ಇರ್ತವೆ ಬಸ್ಸಸ್ ಎಲ್ಲ, ಫುಲ್ಲು ಕೂಲಿಂಗಲ್ಲೇ ಇರ್ತವೆ. ಯಾರೂ ಇಲ್ಲ ಬಸ್ನಲ್ಲಿ, ಯಾಕಂತಂದರೆ ಇಲ್ಲಿ 5 ನಿಮಿಷ ಅಲ್ಲ, ಜಸ್ಟ್ 2 ನಿಮಿಷಕ್ಕೊಂದ್ಸಲ ಬಸ್ ಬರ್ತಾನೇ ಇರ್ತವೆ. ನೀವು ನೋಡಿ, ಇಲ್ಲಿ ಬಸ್ ಹೋಗ್ತಾ ಇದೆ ನೋಡಿ, ಬಸ್ ಹೋಗ್ತಾನೇ ಇರ್ತವೆ. ಇಲ್ಲಿ ನಾವು ಔಟ್ಸೈಡಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ, ಬಸ್ಸು ಹೋಗ್ತಾನೇ ಇರ್ತವೆ ಕಂಟಿನ್ಯೂಸ್ ಆಗಿ. ಇದು ಬಂದ್ಬಿಟ್ಟು ಬಸ್ನಲ್ಲಿ ಟಿಕೆಟ್ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಈ ಥರ ಇರುತ್ತೆ ಬಸ್ ಟಿಕೆಟು, ಎಲೆಕ್ಟ್ರಾನಿಕ್ ಟಿಕೆಟು, ಸೇಮ್ ನಮ್ಮ ಥರನೇ. ಇದು ಬಂದ್ಬಿಟ್ಟು 250 ಫಿಲ್ಸ್. ಫ್ರೆಂಡ್ಸ್, ಬಸ್ನಲ್ಲಿ ಒಬ್ಬನೇ ಇದ್ದೀನಿ ಈ ಥರ, ಮತ್ತು ಎಲ್ಲಾದರೂ ಸ್ಟಾಪ್ ಮಾಡಬೇಕು ಅಂತ ಇಲ್ಲಿ ರೂಲ್ಸ್ ಇಲ್ಲ. ಜಸ್ಟ್ ಹೋಗ್ತಾನೆ ಇರ್ತವೆ ಬಸ್ಸು, ಟ್ರಿಪ್ಸ್ ಹೊಡಿತಾನೆ ಇರ್ತವೆ. ನಮ್ಗೆ ಒಬ್ಬರಿದ್ದಾರೆ ಇಬ್ಬರಿದ್ದಾರೆ ತುಂಬಬೇಕು, ಬಸ್ಸೆಲ್ಲ ಫಿಲ್ ಮಾಡಬೇಕು, ಇದೆಲ್ಲ ರೂಲ್ಸ್ ಏನಿಲ್ಲ. ಇಬ್ಬರಿದ್ರೂ ಬಸ್ ಹೋಗ್ತಾನೆ ಇರುತ್ತೆ. ಇಲ್ಲಿ ಆಲ್ರೆಡಿ ಹೋಗ್ತಾ ಇದ್ದೀನಿ ನೋಡಿ, ಬಸ್ನಲ್ಲಿ ಅಂತೂ ಯಾರೂ ಇಲ್ಲೇ ಇಲ್ಲ. ಇಲ್ಲಿ ರೂಲ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರ್ತವೆ. ಫ್ರೆಂಡ್ಸ್, ನಾನು ಸಿಟಿಯೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಜಸ್ಟ್ ಇವಾಗ ರಸ್ತೆಯಲ್ಲಿ ಹೋಗಬೇಕಾದ್ರೆ ಯಾವ ಥರ ಇರುತ್ತೆ ಅಂದ್ಬಿಟ್ಟು ನೀವು ಒಂದು ಲುಕ್ ಹಾಕಿ. ಫ್ರೆಂಡ್ಸ್, ರಸ್ತೆಯಲ್ಲಿ ನೋಡಿ ಅನೇಕ ಖರ್ಜೂರದ ಮರಗಳು ಕಾಣಿಸ್ತವೆ. ನಮ್ಮ ಗಲ್ಫ್ ಕಂಟ್ರೀಸ್ನಲ್ಲಿ ಬೆಳೆಯುವ ಒಂದೇ ಒಂದು ಹಣ್ಣು, ಹಾಗೆ ಡ್ರೈ ಫ್ರೂಟ್ ಏನು ಅಂತಂದರೆ ಖರ್ಜೂರದ ಹಣ್ಣೆ. ನೋಡಿ ರಸ್ತೆ ಪಕ್ಕದಲ್ಲಿ ಎಷ್ಟಿದೆ ಅಂತಂದ್ಬಿಟ್ಟು. ಇಲ್ಲಿ ಅನೇಕ ಥರವಾದ ಇದು ಖರ್ಜೂರದ ಮರಗಳು ಇರ್ತವೆ. ಅಂದರೆ ಒಂದೊಂದು ಥರವಾದ ಡಿಫ್ರೆಂಟ್ ಟೈಪ್ಸ್ ಟೇಸ್ಟ್ ನೋಡ್ಬೋದಾಯಿತು. ನಾವು ಭಾಳ ಸಲ ರಸ್ತೆಯಲ್ಲಿ ಹೋಗಬೇಕಾದ್ರೆ ಸಿಗ್ತವೆ, ತಿನ್ಬೋದು, ಅಂಥದ್ದು ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ. ಎಷ್ಟಿದೆ ನೋಡಿ, ರಸ್ತೆ ಪಕ್ಕದಲ್ಲಿ ಹೋಗ್ತಾನೆ ಇರ್ತೀವಿ. ನಾನಿರೋದು ಕುವೈಟ್ ಸಿಟಿ ಅಲ್ಲ, ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿದಂಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಏನೂ ಇರೋದಿಲ್ಲ. ನಮ್ಮ ಬೆಂಗಳೂರಿನಲ್ಲಿರುವಷ್ಟೂ ಇರೋದಿಲ್ಲ ಅಷ್ಟು ದೊಡ್ಡ ಬಿಲ್ಡಿಂಗು. ಜಸ್ಟ್ ಸಿಂಪಲ್ ಆಗಿರ್ತವೆ. ನೋಡ್ತಾ ಇದ್ದೀರಲ್ಲ, ಈ ಥರನೇ ಬಿಲ್ಡಿಂಗ್ಸ್ ಇರ್ತವೆ. ದುಬೈ, ಕತಾರಲ್ಲಿ ಆದರೆ ನಿಮಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಾಣ್ತವೆ. ಈವನ್ ಸೌದಿಯಲ್ಲೂ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಕಾಣ್ತವೆ. ಇಲ್ಲಿ ನೋಡಿ, ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ಸ್ ಎಲ್ಲ. ಇವೆಲ್ಲ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ಸ್.
ಇಲ್ಲಿ ಬಿಲ್ಡಿಂಗ್ ಎಲ್ಲ ಒಂದೇ ಥರ ಇದ್ದಾವೆ ಅಂತ ಅಂದ್ಕೊಳ್ತಾ ಇದ್ದೀರಾ, ಇಲ್ಲಿನ ರೂಲ್ಸ್ ಹಾಗೇ. ನಮ್ಮ ಇಂಡಿಯಾದಲ್ಲಿ ಆದರೆ ನಮ್ಮ ಇಚ್ಛೆ ಬಂದಂಗೆ ಕಟ್ಕೊಳ್ತೀವಿ, ಬಟ್ ಇಲ್ಲಿ ಗೌರ್ಮೆಂಟ್ ಪರ್ಮಿಷನ್ ಬೇಕು. ಈವನ್ ಬಿಲ್ಡಿಂಗ್ ಡಿಸೈನೂ ಗೌರ್ಮೆಂಟೇ ಮಾಡುತ್ತೆ. ಅದೆಲ್ಲ ನಾನು ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ, ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ ಯಾಕೆ ಆ ಥರ ಅಂತ ಅಂದ್ಬಿಟ್ಟು. ಇವಾಗ ಜಸ್ಟು ಬಸ್ನಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಒಂದು ಲುಕ್ ಹಾಕ್ತಾ ಇದ್ದೀವಿ ಅಷ್ಟೇ. ನಿಮಗೆ ಗ್ರೀನರಿ ಅಂತೂ ಕಮ್ಮಿ ಅಂದರೆ ಕಮ್ಮಿನೇ ಕಾಣಿಸುತ್ತೆ ಇಲ್ಲಿ, ಯಾಕಂತಂದರೆ ಮರುಭೂಮಿ ಪ್ರದೇಶ ಅಲ್ವಾ, ಅದರ ಸಲುವಾಗಿ. ಈ ಗಲ್ಫ್ ಕಂಟ್ರೀಸ್ ಎಲ್ಲ ಮರುಭೂಮಿನೇ, ಬಟ್ ಆದರೆ ವರ್ಲ್ಡಲ್ಲೇ ರಿಚೆಸ್ಟ್ ಕಂಟ್ರಿ. ಇವಾಗ ನೋಡಿ ನಾನು ಹೋಗ್ತಾ ಇರೋದು ಬಂದ್ಬಿಟ್ಟು ನಾನಿರೋದು ಕುವೈಟ್ ಅಂತಂದರೆ ವರ್ಲ್ಡ್ ರಿಚೆಸ್ಟ್ ಕಂಟ್ರಿ ಇದು. ಆ್ಯಕ್ಚುಲಿ ಒಂದು ದಿನಾರ್ ಅಂದರೆ ಇಲ್ಲಿನ 1 ರೂಪಿ ಹೇಳಬೇಕಂದ್ರೆ ಒಂದು ದಿನಾರ್ ಈಕ್ವಲ್ ಟು ನಮ್ಮ ಇಂಡಿಯನ್ ರುಪೀಸಲ್ಲಿ ಹೇಳಬೇಕಂದ್ರೆ 273 ರೂಪೀಸು ಪ್ರೆಸೆಂಟ್ ರೇಟು. ಜಸ್ಟ್ ಇವರು 1 ರೂಪಿ ತಗೊಂಬಂದರೆ ಸಾಕು, 273 ರೂಪೀಸ್ ಕೊಡಬೇಕಾಗುತ್ತೆ ನಮ್ಮ ಇಂಡಿಯಾದಲ್ಲಿ. ಅಷ್ಟು ರಿಚೆಸ್ಟ್ನಲ್ಲಿದ್ದಾರೆ ಇವರು. ಫ್ರೆಂಡ್ಸ್, ಫರ್ವಾನಿಯಾ ಸಿಟಿ ಒಳಗೆ ಎಂಟರ್ ಆಗಿಬಿಟ್ಟಿದ್ದೀವಿ. ನಾನಿರೋ ಪ್ಲೇಸ್ನಿಂದ ಈ ಪ್ಲೇಸ್ ಹತ್ತಿರ ಫರ್ವಾನಿಯಾ ಸಿಟಿ. ಸೊ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಇಲ್ಲಿಗೆ ಬರ್ತೀನಿ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ಇದು ಫರ್ವಾನಿಯಾ ಸಿಟಿ ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್. ಇದನ್ನು ವೀಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ, ನೋಡಲಿಲ್ಲ ಅಂತ ಅಂದ್ಬಿಟ್ಟೆ ನೀವೆಲ್ಲ ಗ್ರ್ಯಾಂಡ್ ಹೈಪರ್ ಮಾರ್ಕೆಟ್ ವೀಡಿಯೋನ ನೋಡಿ. ನಾವು ಇಲ್ಲೇ ಬಂದು ಎಲ್ಲ ಪರ್ಚೇಸ್ ಮಾಡ್ತೀವಿ. ಫ್ರೆಂಡ್, ಬೆಸ್ಟ್ ಮೊಬೈಲ್ಸು, ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸೈಟ್ ಮೊಬೈಲ್ಸು. ಇದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ನಾವು ಮೊಬೈಲೆಲ್ಲ ಪರ್ಚೇಸ್ ಮಾಡೋದು ಇಲ್ಲೇ. ಫ್ರೆಂಡ್ಸ್, ಇವಾಗ ಫರ್ವಾನಿಯಾ ಸಿಟಿಯಲ್ಲಿ ನಾವು ಹೋಗ್ತಾ ಇದ್ದೀವಿ, ರಸ್ತೆಯಲ್ಲಿದ್ದೀವಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಲೂಲು ಹೈಪರ್ ಮಾರ್ಕೆಟ್ ಇದು, ಫರ್ವಾನಿಯಾ ಲೂಲು ಹೈಪರ್ ಮಾರ್ಕೆಟ್. ನೋಡ್ತಾ ಇದ್ದೀರಲ್ಲ, ಕಲ್ಯಾಣ್ ಜ್ಯುವೆಲರ್ಸು ಎಲ್ಲ ಇದೆ. ಇಲ್ಲಿಗೂ ಬರ್ತೀವಿ ನಾವು ಪರ್ಚೇಸಿಂಗ್ಸ್ಗೆಲ್ಲ. ಇದು ಒಳಗಡೆ ಹೇಗಿರುತ್ತೆ ಅಂದ್ಬಿಟ್ಟು ವೀಡಿಯೋನು ಅಪ್ಲೋಡ್ ಮಾಡ್ತೀನಿ ನಾನು. ನಾನಿರೋ ಪ್ಲೇಸಲ್ಲಿ ನಾರ್ಮಲ್ಲಾಗಿ ಇಡ್ಲಿ ದೋಸೆ ಅಂಥವು ಸಿಗುತ್ತೆ ಯಾವಾಗಾದರೂ, ಬಟ್ ತುಂಬ ಅಂದರೆ ತುಂಬ ಕಾಸ್ಟ್ಲಿ. ಅದರ ಸಲುವಾಗಿ ಇವಾಗ ನಾವು ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾಯಿದ್ವಿ. ತಮಿಳ್ನಾಡವರು ಇಟ್ಟಿರೋದಿದು. ಇದು ಬಂದ್ಬಿಟ್ಟು ಕೊಮರನ್ ಪಿಲ್ಲೈ ಹೋಟೆಲ್ ಅಂತ ಹೇಳಿ. ನಾವು ಇದರೊಳಗಡೆ ಬಂದಿದ್ವಿ, ನೋಡಿ ಯಾವ ಥರ ರೇಟ್ಸ್ ಇದೆ ಅಂತ ಅಂದ್ಬಿಟ್ಟು. ಇಡ್ಲಿ ಎಲ್ಲ 350 ಫಿಲ್ಸು ಈ ಥರ ಇದೆ. ನಾನಿವಾಗ ಇಡ್ಲಿ ತಗೊಂಡಿದ್ದೀನಿ, 5 ಇಡ್ಲಿ 350 ಫಿಲ್ಸು. ಎಲ್ಲ ನೋಡಿ, ಟೊಮೊಟೊ ಚಟ್ನಿ ಮತ್ತು ತೆಂಗಿನಕಾಯಿ ಚಟ್ನಿ, ನೆಕ್ಸ್ಟು ಸಾಂಬಾರು ಕೊಟ್ಟಿದ್ದಾರೆ. ಇವಾಗ ಇದನ್ನು ತಿನ್ನಬೇಕು. ನಿಜವಾಗ್ಲೂ ತಿಂತಾ ಇದ್ದೀನಿ. ಸೂಪರ್ ಅಂದರೆ ಸೂಪರ್ ಟೇಸ್ಟಿಯಾಗಿದೆ ಹೇಳಬೇಕಂತಂದರೆ. ನಾವು ಸಿಟಿಗೆ ಬಂದಾಗೆಲ್ಲ ಈ ಥರ ಏನೋ ಒಂದು ತಿನ್ಕೊಂಡು ಹೋಗ್ತೀವಿ. ಫ್ರೆಂಡ್ಸ್, 350 ಫಿಲ್ಸ್ ಅಂತಂದರೆ ನಿಯರ್ಲಿ ಇಂಡಿಯನ್ ರುಪೀಸಲ್ಲಿ 100 ರುಪೀಸು. 100 ರುಪೀಸ್ಗೆ 5 ಇಡ್ಲಿ. ನೋಡಿ, ಇವಾಗ ನಾವು ಸಿಟಿ ಸರ್ಕಲ್ಗೆ ಬಂದುಬಿಟ್ಟಿದ್ವಿ. ಇದು ಫರ್ವಾನಿಯಾ ಪೊಲೀಸ್ ಸ್ಟೇಷನ್ ಸರ್ಕಲ್. ಯಾವ ಥರ ರಶ್ ಇದೆ, ಯಾವ ಥರ ಟ್ರಾಫಿಕ್ ಇದೆ ನೋಡಿ. ಆಲ್ರೆಡಿ ಇಲ್ಲಿ ಡಬಲ್ ಡೆಕ್ಕರ್ ಬಸ್ ಹೋಗ್ತಾ ಇದೆ ನೋಡಿ. ಒಂದು ಟೈಮಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇದ್ವು, ಇವಾಗಿಲ್ಲ, ಅವನ್ನೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇಲ್ಲಂತ ತುಂಬ ಅಂದರೆ ತುಂಬಾ ಇದ್ದಾವೆ, ನೀವು ನೋಡ್ತಾನೆ ಇರ್ತೀರ. ಇವಾಗ ನೋಡಿ ಮತ್ತೊಂದು ಬಂದುಬಿಟ್ಟಿದೆ ಡಬಲ್ ಡೆಕ್ಕರ್ ಬಸ್ಸಸ್, ಚೆನ್ನಾಗಿರುತ್ತೆ.
ಫ್ರೆಂಡ್ಸ್, ನಮ್ಮ ಇಂಡಿಯಾದಲ್ಲಾದರೆ ಬಸ್ ಸ್ಟ್ಯಾಂಡ್ ಅಂತಂದರೆ ನೀವು ನೆನೆಸ್ಕೊಳ್ಳೋದು ಒಂದು ದೊಡ್ಡದಾಗಿರುತ್ತೆ, ಬಸ್ ಎಲ್ಲ ನಿಂತಿರ್ತವೆ ಆ ಥರ ಇರುತ್ತಲ್ಲ. ಬಟ್ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ನೋಡಿ ಬಸ್ಸಸ್ ಎಲ್ಲ ನಿಂತಿದ್ದಾವಲ್ಲ, ಅದೇ ಬಸ್ ಸ್ಟ್ಯಾಂಡ್ ಇಲ್ಲಿ. ಇಲ್ಲಿ ಎಲ್ಲ ಕಡೆನೂ ಅದೇ ಥರ ಇರುತ್ತೆ. ನಮ್ಮ ಇಂಡಿಯಾ ಥರ ದೊಡ್ಡ ದೊಡ್ಡ ಬಸ್ ಸ್ಟಾಪ್ಗಳು ಎಲ್ಲ ಇರೋದಿಲ್ಲ. ಬರ್ತಾನೆ ಇರ್ತವೆ, ಹೋಗ್ತಾನೇ ಇರ್ತವೆ ಬಸ್ಸಸ್ ಎಲ್ಲ. ಚೆನ್ನಾಗಿದೆ ಅಲ್ವಾ? ಫ್ರೆಂಡ್ಸ್, ಇವಾಗ ಇದು ನೋಡ್ತಾ ಇದ್ದೀರಲ್ಲ, ಯುರೇಕಾ ಅಂತಂದ್ಬಿಟ್ಟು, ಯುರೇಕಾನಲ್ಲಿ ಮೊಬೈಲ್ಸ್ ಎಲ್ಲ ಸಿಗ್ತವೆ. ಅಂದರೆ ಒಂದು ಎಲೆಕ್ಟ್ರಾನಿಕ್ಸ್ ಮಾಲ್ ಥರ. ಒಳಗಡೆ ಹೋದರೆ ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಮೀನ್ಸ್ ಮೊಬೈಲ್ ಎಲ್ಲ ಸಿಗ್ತವೆ. ಜಸ್ಟ್ ಒಂದು ರೌಂಡ್ ಒಳಗಡೆ ಹೋಗೋಣ, ಯಾವುದಾದ್ರೂ ಒಂದು ಮೊಬೈಲ್ ನೋಡ್ಕೊಂಡು ಬರೋಣ. ಆಮೇಲೆ ಇದ್ರ ಬಗ್ಗೆ ಒಂದು ವೀಡಿಯೋ ಅಂದರೆ ಫುಲ್ ಎಕ್ಸ್ಪ್ಲೋರ್ ಮಾಡ್ತೀನಿ, ಓಕೆನಾ? ಇಲ್ಲಿ ಯಾವ ಥರ ನಾವು ಮೊಬೈಲ್ ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿ, ಎಷ್ಟು ಚೀಪಲ್ಲಿ ಸಿಗುತ್ತೆ ಅಂತ ಹೇಳಿ. ಫ್ರೆಂಡ್ಸ್, ಇವಾಗ ನಾವು ಯುರೇಕಾ ಒಳಗಡೆ ಎಂಟರ್ ಆಗಿದ್ವಿ. ಇಲ್ಲಿ ಸ್ಯಾಮ್ಸಂಗ್ ಮೊಬೈಲ್ಸ್ ಇದೆ ನೋಡಿ. ಇವಾಗ ನಾನು ನೋಡ್ತಾ ಇರೋದು ಬಂದ್ಬಿಟ್ಟು ಜೆಡ್ ಫೋಲ್ಡ್ 6, ಸ್ಯಾಮ್ಸಂಗ್ ಜೆಡ್ ಫೋಲ್ಡ್ 6. ಆಸಮ್ ಆಗಿದೆ ನಿಜವಾಗಲೂ. ನೀವು ನೋಡ್ತಾ ಇದ್ದೀರಲ್ಲ, ಸೂಪರ್ ಅಂದರೆ ಸೂಪರ್ ಇದೆ ಮೊಬೈಲು. ಕಾಸ್ಟ್ಲಿನೂ ಅಷ್ಟೇ ಇದೆ ಬಿಡಿ, ಓಕೆನಾ? ನೆಕ್ಸ್ಟು ಇನ್ನೊಂದು ವೀಡಿಯೋದಲ್ಲಿ ಇದರಲ್ಲಿ ಏನೇನು ಸಿಗುತ್ತೆ, ಯಾವ ಥರ ಮೊಬೈಲ್ ಪರ್ಚೇಸ್ ಮಾಡೋದು, ಇದೆಲ್ಲ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಈ ಸದ್ಯಕ್ಕೆ ಜೆಡ್ ಫೋಲ್ಡ್ ಮೊಬೈಲ್ ನೋಡ್ಬಿಟ್ಟು ನಾವು ಹೋಗ್ಬಿಡೋಣ ಸಿಟಿ ನೋಡೋಕ್ಕೆ. ಸಖತ್ತಾಗಿದೆ ಮೊಬೈಲ್ ಮಾತ್ರ. ಇನ್ನೊಂದು ಸಲ ಬಂದಾಗ ಚೆನ್ನಾಗಿ ನೋಡೋಣ. ಈ ಸದ್ಯಕ್ಕೆ ಜಸ್ಟ್ ನಿಮಗೆ ತೋರಿಸ್ಲಿ ಅಂತ ಬಂದಿದ್ದೀನಿ ಒಳಗಡೆ ಅಷ್ಟೇ. ಫ್ರೆಂಡ್ಸ್, ನಾವು ಹೋಗ್ತಾ ಇರುವಾಗ ರೋಡ್ ಸೈಡ್ನಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾಲಿನಲ್ಲಿ ನೋಡಿ, ಎಷ್ಟು ದೊಡ್ಡ ದೊಡ್ಡ ಕಾರ್ ಅಂದರೆ ರಿಚೆಸ್ಟ್ ಕಾರ್ಸ್ ಇದ್ದಾವೆ. ಇವು ನಾರ್ಮಲ್ ಕಾರ್ ಇಲ್ವ ಇಲ್ಲಿ ನೋಡಿ. ಟೊಯೋಟಾ, ಲ್ಯಾಂಡ್ ಕ್ರೂಸರು ಎಲ್ಲ ದೊಡ್ಡ ದೊಡ್ಡ ಕಾರ್ಸ್ ಎಲ್ಲ ಇಲ್ಲಿ ನಾರ್ಮಲ್ ಕಾರ್ಸ್ ನೋಡಿ. ಇಲ್ಲಿ BMW ಕಾಣ್ತಾ ಇದೆ, ಎಲ್ಲ ನಾರ್ಮಲ್ ಕಾರ್ಸ್ ಇವರಿಗೆಲ್ಲ. ಎಷ್ಟು ದೊಡ್ಡ ದೊಡ್ಡ ಕಾರ್ ಇದೆ ನೋಡಿ, ಎಲ್ಲ ರಿಚ್ಚು. ಬಟ್ ಇವ್ರಿಗೆಲ್ಲ ಇದು ನಾರ್ಮಲ್ ಕಾರ್. ಫ್ರೆಂಡ್ಸ್, ನನಗೂ ಟೈಮ್ ಆಯಿತು, ಅದಕ್ಕೆ ನಾನು ಮೆಟೀರಿಯಲ್ ಪರ್ಚೇಸ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ. ನೋಡಿದ್ದೀರಲ್ಲ ನೀವು ಸಿಟಿನ ಒಂದು ಲುಕ್ ಹಾಕಿದ್ದೀರಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ನಾನು ಬಸ್ಗೋಸ್ಕರ ಕಾಯ್ತಾ ಇದ್ದೀನಿ. ಆವಾಗಲೇ ನೋಡಿ ಬಸ್ ಬಂದ್ಬಿಟ್ಟಿದೆ. ಹೋಗ್ತಾ ಇದ್ದೀನಿ ಆಲ್ರೆಡಿ ನಾನು. ಫ್ರೆಂಡ್ಸ್, ನೆಕ್ಸ್ಟ್ ವೀಡಿಯೋಸ್ನಲ್ಲಿ ಇನ್ನೂ ಚೆನ್ನಾಗಿ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ಸದ್ಯಕ್ಕೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಈ ಮಸ್ತ್ ಪ್ರಪಂಚ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.